ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅಶೋಕ್ ಮತ್ತು ವಿಮಲಾ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವಿಮಲಾ ತುಂಬಾ ಬುದ್ಧಿವಂತ ಹುಡುಗಿ. ಯಾವಾಗ್ಲೂ ಎಲ್ಲರ ಜೊತೆ ನಗನಗದ ಮಾತಾಡೋದು, ಚುರುಕಾಗಿ ಕೆಲಸ ಮಾಡೋದು ಮಾಡ್ತಿದ್ಲು. ಮೊದಲ ನೋಟದಲ್ಲೇ ವಿಮಲಾ ಮೇಲೆ ಅಶೋಕ್ಗೆ ಪ್ರೀತಿ ಉಂಟಾಗಿತ್ತು. ಅಶೋಕ್ ಕೂಡ ನೋಡಲು ತುಂಬಾ ಆಕರ್ಷಕವಾಗಿದ್ದ. ವಿಮಲಾಗೆ ಕೂಡ ಅಶೋಕ್ ಎಂದರೆ ಇಷ್ಟ. ಇಬ್ಬರು ಒಳ್ಳೆಯ ಸ್ನೇಹಿತರಾಗ್ಬಿಟ್ಟಿದ್ರು. ಕೆಲವೇ ದಿನಗಳ ನಂತರ ಇಬ್ಬರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ತಾರೆ. ಹೆಚ್ಚು ಸಮಯ ಅವರು ಈಗ ಜೊತೆಯಲ್ಲೇ ಕಳೀತಾ ಇದ್ರು. ಮನೆಯವರು ಆ ಮದುವೆಗೆ ಒಪ್ಪಿಕೊಳ್ಳೋದೇ ಇಲ್ಲ ಅಂತ ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಅಶೋಕ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ವಿಮಲಾ ಅವರು ಸ್ವಲ್ಪ ಶ್ರೀಮಂತರಾಗಿದ್ರು. ಬಡವರ ಮನೆಯ ಹುಡುಗನನ್ನು ತಮ್ಮ ಮಗಳು ಮದುವೆಯಾಗಲು ಮನೆಯವರು ಖಂಡಿತ ಒಪ್ಕೊಳ್ಳೋದಿಲ್ಲ ಅಂತ ವಿಮಲಾಗೆ ಕೂಡ ಚೆನ್ನಾಗಿ ಗೊತ್ತು. ಆದ್ದರಿಂದ ಅಶೋಕ್ ಮತ್ತು ವಿಮಲಾ ಇವರಿಬ್ಬರು ಯಾರಿಗೂ ಹೇಳದೆ ಮದುವೆ ಮಾಡಿಕೊಳ್ತಾರೆ. ಮನೆಯಲ್ಲಿ ಈ ವಿಷಯ ಗೊತ್ತಾಗಿ ಅವರು ಇಬ್ಬರನ್ನು ಮನೆಯಿಂದ ಹೊರ ಹಾಕ್ಬಿಡ್ತಾರೆ. ಈಗ ಕೆಲಸ ಕೂಡ ಕಳೆದುಕೊಂಡಿದ್ರು. ಅಶೋಕ್ ಮತ್ತು ವಿಮಲಾ ಆ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಅಲ್ಲಿ ಸುಖವಾಗಿ ಜೀವಿಸೋಣ ಅಂದುಕೊಳ್ತಾರೆ. ಒಂದು ಸಣ್ಣ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡು ಹೊಸ ಜೀವನವನ್ನು ಶುರು ಮಾಡ್ತಾರೆ ಅವರಿಬ್ರು. ಮನೆಯನ್ನು ನಡೆಸಲು ಅಶೋಕ್ ಈಗ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಳ್ತಾನೆ. ಅವನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಅವನು ವಿಮಲಾಗೆ ಧೈರ್ಯ ಹೇಳ್ತಾ ಇದ್ದ, ಸ್ವಲ್ಪ ದಿನಗಳಲ್ಲೇ ಎಲ್ಲವೂ ಸರಿ ಹೋಗುತ್ತದೆ ಅಂತ. ವಿಮಲಾ ಕೂಡ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಮೊದಲು ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು. ಇಬ್ರು ತುಂಬಾ ಸಂತೋಷವಾಗಿ ಜೀವಿಸ್ತಾ ಇದ್ರು. ಇಬ್ಬರ ಮಧ್ಯೆ ತುಂಬಾ ಪ್ರೀತಿ ಇತ್ತು. ಆದರೆ ಕಾಲಕ್ರಮೇಣ ಎಲ್ಲವೂ ಬದಲಾಗಿ ಹೋಗಿತ್ತು. ಅವರ ಸಂಪಾದನೆ ಈಗ ಅವರಿಗೆ ಸಾಕಾಗ್ತಾ ಇರಲಿಲ್ಲ. ವಿಮಲಾಗೆ ಈಗ ಎಲ್ಲದಕ್ಕೂ ತುಂಬಾ ಕೋಪ ಬರ್ತಿತ್ತು. ಅಶೋಕ್ ಮೇಲೆ ಯಾವಾಗ್ಲೂ ಕೂಗಾಡ್ತಾ ಇದ್ಲು. ಮದುವೆಯಾದ 2 ವರ್ಷದ ನಂತರ ಅವರಿಬ್ಬರಿಗೂ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟುತ್ತೆ. ಈ ವಿಷಯ ಅಶೋಕ್ಗೆ ತುಂಬಾ ಸಂತೋಷ ಕೊಟ್ಟಿತ್ತು. ಆದರೆ ವಿಮಲಾಗೆ ಈ ಜವಾಬ್ದಾರಿ ಬೇಕಾಗಿರ್ಲಿಲ್ಲ. ಸಂತೋಷದ ಜೊತೆಗೆ ಅವರ ಮೇಲೆ ಈಗ ಮಗುವಿನ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ವು. ಈಗ ಅಶೋಕ್ ತನ್ನ ಕೆಲಸದ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಿದ್ದ. ಆದರೆ ವಿಮಲಾ ಮಾತ್ರ ಎಲ್ಲದಕ್ಕೂ ಕೋಪಿಸ್ಕೊಳ್ತಾ ಇದ್ಲು. ಅವಳ ಮುಖದಲ್ಲಿ ನಗು ಅನ್ನೋದೇ ಹೊರಟೋಗಿತ್ತು. ಅವರ ಮನೆಯಲ್ಲಿ ಇವಾಗ ಯಾವಾಗ ನೋಡಿದ್ರೂ ಗಲಾಟೆಗಳು ನಡೀತಾನೆ ಇದ್ವು. ಈಗ ವಿಮಲಾ ಹಳೆಯ ಕೆಲಸವನ್ನು ಬಿಟ್ಟು ಬೇರೆ ಕಂಪನಿಯಲ್ಲಿ ಹೊಸ ಕೆಲಸಕ್ಕೆ ಸೇರಿಕೊಂಡಿದ್ಲು. ವಿಮಲಾ ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕ ರಮೇಶ್. ಅವನು ನೋಡಲು ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ಕೇವಲ 30 ವರ್ಷದ ರಮೇಶ್ ತುಂಬಾ ಬೇಗ ಒಂದು ದೊಡ್ಡ ಕಂಪನಿಯನ್ನೇ ನಿರ್ಮಿಸಿದ್ದ. ವಿಮಲಾಳ ಕಷ್ಟಗಳನ್ನು ನೋಡಿ ರಮೇಶ್ ಅವಳಿಗೆ ಸಹಾಯ ಕೂಡ ಮಾಡ್ತಿದ್ದ. ವಿಮಲಾ ಕೇಳಿದಾಗೆಲ್ಲ ಅವಳಿಗೆ ದುಡ್ಡು ಕೂಡ ಕೊಡ್ತಾ ಇದ್ದ. ವಿಮಲಾಗೆ ರಮೇಶ್ ಎಂದರೆ, ಅವನ ಮಾತುಗಳೆಂದರೆ ತುಂಬಾ ಇಷ್ಟವಾಗ್ಬಿಟ್ಟಿತ್ತು. ವಿಮಲಾಳ ಈ ಬದಲಾವಣೆ ಅಶೋಕ್ ಕೂಡ ಗಮನಿಸಿದ್ದ. ವಿಮಲಾ ಈಗ ಬೆಳಿಗ್ಗೆಯ ಕೆಲಸಕ್ಕೆ ಹೋಗಿ ತಡರಾತ್ರಿ ಮನೆಗೆ ಬರ್ತಾ ಇದ್ಲು. ಮನೆಗೆ ಬಂದ ವಿಮಲಾ ಗಂಡನ ಜೊತೆಯಲ್ಲಾಗ್ಲಿ ಮಗುವಿನ ಜೊತೆಯಲ್ಲಾಗ್ಲಿ ಸಮಯ ಕಳೀತಾ ಇರ್ಲಿಲ್ಲ. ಅವಳು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಯಾರ ಜೊತೆನೋ ಚಾಟ್ ಮಾಡ್ತಾ ಕುಳಿತುಕೊಳ್ಳವಳು. ರಾತ್ರಿ ಎಲ್ಲ ಚಾಟಿಂಗ್, ಫೋನ್ ಕಾಲ್ಸ್ ಇದೆಲ್ಲವನ್ನು ನೋಡಿ ಅಶೋಕ್ ಅವನು ತುಂಬಾ ದುಃಖ ಪಡ್ತಾ ಇದ್ದ. ಆ ದಿನ ರಾತ್ರಿ ವಿಮಲಾಳ ಫೋನ್ ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಅಶೋಕ್ ಎದ್ದು ಯಾರು ಅಂತ ನೋಡ್ತಾನೆ. ಮೊಬೈಲಲ್ಲಿ ರಮೇಶ್ ಹೆಸರು ಬಂದಿತ್ತು. ಅದನ್ನು ನೋಡಿ ಅಶೋಕ್ ಏನು ಹೇಳಲಿಲ್ಲ. ಅವನು ಸೈಲೆಂಟ್ ಆಗಿ ಮಲಕ್ಕೊಳ್ತಾನೆ. ಮಾರನೆಯ ದಿನ ವಿಮಲಾ ಹೇಳ್ತಾಳೆ, ಅಶೋಕ್, ನಾನು 1 ವಾರ ನನ್ನ ಬಾಸ್ ಜೊತೆ ಕೆಲಸದ ಮೇಲೆ ಸಿಂಗಾಪುರ್ ಹೋಗ್ತಾ ಇದ್ದೀನಿ ಅಂತ. ಅಶೋಕ್ ಏನು ಮಾತನಾಡದೆ ಅವನು ಸರಿ ಅಂತ ತಲೆ ಆಡಿಸ್ತಾನೆ. ಆದ್ರೆ ಅವನ ಮನಸ್ಸಿಗೆ ಚೆನ್ನಾಗಿ ಗೊತ್ತಿತ್ತು ವಿಮಲಾ ತಪ್ಪಾದ ದಾರಿಯಲ್ಲಿ ನಡೀತಾ ಇದ್ದಾಳಂತ. ಅವನು ಎಷ್ಟೋ ಬಾರಿ ಹೆಂಡತಿಗೆ ಬುದ್ಧಿ ಹೇಳಿದ್ದ. ಆದ್ರೆ ವಿಮಲಾ ಗಂಡನ ಮಾತು ಕೇಳ್ತಿರ್ಲಿಲ್ಲ. ಯಾವಾಗ್ಲೂ ಗಂಡನ ಜೊತೆ ಗಲಾಟೆ ಮಾಡ್ತಿದ್ಲು. ತನ್ನ ಸಣ್ಣ ಮಗುವನ್ನು ಕೂಡ ಹೊಡಿತಾ ಇದ್ಲು. ಒಂದು ದಿನ ಕೋಪದಲ್ಲಿ ತನ್ನ ಮಗುವನ್ನು ಎತ್ತಿ ಕೆಳಗೆ ಬಿಸಾಕಿದ್ಲು. ಇದೆಲ್ಲವನ್ನು ನೋಡಿ ಅಶೋಕ್ ಈಗ ಏನು ಹೇಳದೆ ಸುಮ್ಮನಾಗ್ಬಿಟ್ಟಿದ್ದ. 1 ವಾರ ಕಳೆದ ನಂತರ ವಿಮಲಾ ವಾಪಸ್ ಬರಲಿಲ್ಲ. 10 ದಿನ ಕಳೆದೋಗಿತ್ತು. 15 ದಿನ ಕೂಡ ಕಳೆದೋಗಿತ್ತು. ಈಗ 1 ತಿಂಗಳು ಕಳೆದ್ರು ವಿಮಲಾ ಮಾತ್ರ ವಾಪಸ್ ಬರಲಿಲ್ಲ. ಅವಳ ಫೋನ್ ಈಗಲೂ ಸಹ ಸ್ವಿಚ್ ಆಫ್ ಬರ್ತಾ ಇತ್ತು. ಅವಳ ಫೋನ್ ಆನ್ ಆಗ್ಲೇ ಇಲ್ಲ. ವಿಮಲಾಳ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗಲಿಲ್ಲ. ಈಗ ಅಶೋಕ್ ತುಂಬಾ ಭಯಪಡುತ್ತಾ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಆದರೆ ಪೊಲೀಸರಿಂದ ಕೂಡ ಯಾವುದೇ ರೀತಿಯ ಉಪಯೋಗವಾಗ್ತಾ ಇರಲಿಲ್ಲ. ನಿಧಾನವಾಗಿ ಸತ್ಯ ಅವನ ಕಣ್ಣೆದುರಿಗೆ ಬಂದಿತ್ತು. ವಿಮಲಾ ಅಶೋಕ್ ಮತ್ತು ಮಗುವನ್ನು ಬಿಟ್ಟು ತನ್ನ ಬಾಸ್ ರಮೇಶ್ ಜೊತೆ ಓಡಿ ಹೋಗಿದ್ಲು ಅಂತ ಈಗ ಅಶೋಕ್ಗೆ ಗೊತ್ತಾಗುತ್ತೆ. ಅಶೋಕ್ ಈಗ ವಿಮಲಾಳನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತಾನೆ. ತನ್ನ ಮಗುವನ್ನ ತೋರಿಸಿ ಹೆಂಡತಿಯನ್ನ ವಾಪಸ್ ಬರಲು ಕೇಳ್ತಾನೆ. ಆದ್ರೆ ವಿಮಲಾ ಹೇಳ್ತಾಳೆ, ನಿನ್ನ ಜೊತೆ ಆ ಮನೆಯಲ್ಲಿ ಆ ಕಷ್ಟದಲ್ಲಿ ಬದುಕೋಕೆ ನನ್ನಿಂದ ಸಾಧ್ಯವಾಗೋದಿಲ್ಲ.
ನಾನು ನಿನ್ನ ಜೊತೆ ಬರೋದಿಲ್ಲ. ನನಗೆ ಐಷಾರಾಮಿ ಜೀವನ ಬೇಕು. ದುಡ್ಡು, ಒಡವೆ, ಕಾರು, ಬಂಗ್ಲೆ ಇವೆಲ್ಲ ಬೇಕು. ಅದು ನಿನ್ನಿಂದ ನನಗೆ ಕೊಡಲು ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನಾನು ನಿನ್ನ ಜೊತೆ ಬರೋದಿಲ್ಲ. ನೀನು ನನ್ನನ್ನು ಮರೆತು ನಿನ್ನ ಜೀವನವನ್ನು ನೋಡ್ಕೋ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಈಗ ಅಶೋಕ್ ಕುಸಿದು ಹೋಗಿದ್ದ. ಅವನು ತನ್ನ ಮಗುವನ್ನು ಎತ್ತಿಕೊಂಡು ಸೈಲೆಂಟ್ ಆಗಿ ಅಳ್ತಾ ಕೂತ್ಕೊಂಡಿರ್ತಾನೆ. ಆ ರಾತ್ರಿ ಅವನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದ. ಇನ್ನು ಮುಂದೆ ಯಾರ ಮೇಲೆಯೂ ನಂಬಿಕೆ ಇಡಬಾರ್ದು. ಯಾರ ಜೊತೆ ಮಾತನಾಡುವ ಅವಶ್ಯಕತೆ ನನಗಿಲ್ಲ. ಯಾರ ಬಗ್ಗೆ ಯೋಚಿಸುವ ಅವಶ್ಯಕತೆ ಕೂಡ ನನಗಿಲ್ಲ. ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು. ಅವಳ ಜೀವನ ಸುಗಮಗೊಳಿಸಬೇಕು ಅಂತ ಅವನು ತೀರ್ಮಾನ ಮಾಡ್ಕೋತಾನೆ. ಮಾರನೇ ದಿನದಿಂದ ಅಶೋಕ್ ಎಲ್ಲ ಮರೆತು ಕೇವಲ ತನ್ನ ಕೆಲಸದ ಮೇಲೆ ಗಮನ ಕೊಡ್ತಾನೆ. ಮಗುವನ್ನು ಎತ್ತಿಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದ. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ರಾತ್ರಿ ತನ್ನ ಮಗುವಿಗೆ ತನ್ನ ಕೈಯಾರ ಊಟ ತಿನ್ನಿಸಿ ಮಗುವಿನ ಜೊತೆ ಆಟ ಆಡುತ್ತಾ ಸಮಯ ಕಳೀತಾನೆ. ಈಗ ಅಶೋಕ್ ದಿನಚರಿ ಇದೇ ಆಗ್ಬಿಟ್ಟಿತ್ತು. ಅಕ್ಕಪಕ್ಕದವರೆಲ್ಲ ಅಶೋಕ್ಗೆ ಹೇಳ್ತಾ ಇದ್ರು, ನಿನ್ನ ಹೆಂಡತಿ ಯಾರ ಜೊತೆನೋ ಓಡಿ ಹೋಗಿದ್ದಾಳೆ. ನಿನ್ನ ಮಗು ಇನ್ನೂ ಸಣ್ಣದು. ನೀನು ಇನ್ನೊಂದು ಮದುವೆ ಮಾಡಿಕೋ ಅಂತ. ಆಗ ಅಶೋಕ್ ಹೇಳ್ತಾ ಇದ್ದ, ನನ್ನ ಹೆಂಡತಿ ಓಡಿ ಹೋದ್ರೆ ಹೋಗ್ಲಿ ಬಿಡಿ, ನಾನು ಇನ್ನೂ ಜೀವಂತವಾಗಿದ್ದೇನೆ. ನನ್ನ ಮಗುವನ್ನು ನೋಡಿಕೊಳ್ಳೋದು ಮಾತ್ರ ನನ್ನ ಜೀವನದ ಲಕ್ಷ್ಯ ಅಂತ. ನನ್ನ ಮಗುವೆ ನನ್ನ ಜೀವನ ಅಂತ ಅವನು ತೀರ್ಮಾನ ಮಾಡಿಕೊಂಡಿದ್ದ. ಈಗ ಅಶೋಕ್ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದ. ಅವನು ತನ್ನ ಮಗಳ ಜೀವನಕ್ಕಾಗಿ ಏನಾದರೂ ಮಾಡಬೇಕು ಅಂತ ತೀರ್ಮಾನಿಸಿಕೊಂಡಿದ್ದ. ನನ್ನ ಮಗುವಿನ ಜೀವನವನ್ನು ನಾನು ಸುಂದರವಾಗಿ ರೂಪಿಸಬೇಕು ಅಂತ ವಿಶ್ವಾಸ ಅವನಲ್ಲಿತ್ತು. ಈಗ ಅಶೋಕ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ತುಂಬಾ ವಿಶ್ವಾಸ ಮತ್ತು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ. ಎಲ್ಲರೂ ಅವನ ಕೆಲಸವನ್ನು ನೋಡಿ ಮೆಚ್ಕೊಳ್ತಾ ಇದ್ರು. ಸಂಧ್ಯಾಗೆ ಈಗ 5 ವರ್ಷ ವಯಸ್ಸಾಗಿತ್ತು. ತನ್ನ ಮಗುವನ್ನು ಸ್ಕೂಲ್ಗೆ ಸೇರಿಸಿ ಚೆನ್ನಾಗಿ ಓದಿಸುವುದು ಅಶೋಕ್ನ ದೊಡ್ಡ ಕನಸು. ಎಷ್ಟೋ ಬಾರಿ ತಾನು ಉಪವಾಸವಿದ್ದರೂ ದುಡ್ಡನ್ನು ಉಳಿಸಿ ಮಗುವಿಗೆ ಫೀಸ್ ಕಟ್ತಾ ಇದ್ದ. ಸಂಧ್ಯಾ ಸ್ಕೂಲ್ನಿಂದ ಮನೆಗೆ ಬಂದು, ಅಪ್ಪ, ನಾನಿವತ್ತು ಸ್ಕೂಲ್ನಲ್ಲಿ ಫಸ್ಟ್ ಬಂದಿದ್ದೀನಿ. ನನಗೆ ಬಹುಮಾನ ಸಿಕ್ತು. ಟೀಚರ್ ನನಗೆ ಸ್ಟಾರ್ ಹಾಕಿದ್ರು ಅಂತ ಹೇಳಿದಾಗ ಅಶೋಕ್ನ ಎಲ್ಲ ಕಷ್ಟಗಳು, ಅವನ ಎಲ್ಲ ದುಃಖ ಕರಗಿ ಹೋಗ್ತಾ ಇತ್ತು. ಒಂದು ದಿನ ಕಂಪನಿಯಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅಶೋಕ್ ಕಾಲುಗಳಿಗೆ ತುಂಬಾ ಏಟಾಗುತ್ತೆ. ನೀವು 1 ತಿಂಗಳು ರೆಸ್ಟ್ ತೆಗೆದುಕೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಈಗ ಅಶೋಕ್ ಯೋಚನೆ ಮಾಡ್ತಾ ಇದ್ದ, 1 ತಿಂಗಳು ಅಂದ್ರೆ ಹೇಗೆ? ಮನೆಯ ಬಾಡಿಗೆ ಕಟ್ಟಬೇಕು, ಮಗುವಿನ ಸ್ಕೂಲ್ ಫೀಸ್ ಕಟ್ಟಬೇಕು, ನಮ್ಮ ಊಟ, ಮನೆಯ ಖರ್ಚು ಇದೆಲ್ಲ ಹೇಗೆ ನಡೆಯುತ್ತೆ ಅಂತ. ಈಗ ಅವನು ತನ್ನ ಮಗುವಿನ ಜೊತೆ ಕುಳಿತು ದೀರ್ಘವಾಗಿ ಯೋಚಿಸ್ತಾ ಇದ್ದ, ನಾನೇನು ಮಾಡಲಿ ಅಂತ. ಆಗಲೇ ಅಶೋಕ್ ತಲೆಯಲ್ಲಿ ಒಂದು ಐಡಿಯಾ ಬಂದಿತ್ತು. ನಾನು ಬೇರೆಯವರಿಗಾಗಿ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗಾಗಿ ನಾನು ಯಾಕೆ ಕೆಲಸ ಮಾಡಬಾರ್ದು ಅಂತ. ಅಶೋಕ್ ಕಾಲು ವಾಸಿಯಾಗದ ನಂತರ ಅವನು ಈಗ ತನಗೆ ಪರಿಚಯವಿದ್ದ ಕಾಂಟ್ರಾಕ್ಟರ್ಗಳ ಜೊತೆ ಮಾತನಾಡಲು ಶುರು ಮಾಡ್ತಾನೆ. ಅಶೋಕ್ ತಂದೆ ಮನೆ ಕಟ್ಟುವ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿದ್ರು. ಅಶೋಕ್ ಕೂಡ ಅವರ ಜೊತೆ ತುಂಬಾ ವರ್ಷ ಆ ಕೆಲಸವನ್ನು ಮಾಡಿದ್ದ. ಅವನಿಗೆ ಅದರ ಬಗ್ಗೆ ಎಲ್ಲವೂ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಈಗ ಅವನು ಕಾಂಟ್ರಾಕ್ಟ್ಗಳನ್ನು ಹಿಡಿದು ಮಾತನಾಡಲು ಶುರು ಮಾಡ್ತಾನೆ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಗಳನ್ನು ಪಡೆದು ಕೆಲಸ ಮಾಡೋದಕ್ಕೆ ಮುಂದಾಗ್ತಾನೆ. ಮೊಟ್ಟ ಮೊದಲನೇದಾಗಿ ಅವನಿಗೆ ಒಂದು ಚಿಕ್ಕ ಮನೆಯ ನಿರ್ಮಾಣದ ಕೆಲಸ ಸಿಕ್ಕಿತ್ತು. ತನ್ನ ಹಳೆಯ ಗೆಳೆಯರನ್ನು, ನಂಬಿಕಸ್ಥರನ್ನು ಒಟ್ಟುಗೂಡಿಸಿಕೊಂಡು ಎಲ್ಲರೂ ಸೇರಿ ಕಡಿಮೆ ಖರ್ಚಿನಲ್ಲಿ ಸಮಯಕ್ಕೆ ಸರಿಯಾಗಿ ಆ ಮನೆಯನ್ನು ಪೂರ್ತಿ ಮಾಡ್ತಾರೆ. ಆ ಮನೆಯ ಉತ್ತಮ ಕ್ವಾಲಿಟಿ ಮತ್ತು ಸಮಯಕ್ಕೆ ಸರಿಯಾಗಿ ಪೂರ್ತಿ ಮಾಡಿದ ಅವನ ಕೌಶಲ್ಯವನ್ನು ಮೆಚ್ಚಿಕೊಳ್ತಾರೆ ಓನರ್ಗಳು. ಅವರಿಗೆ ಈಗ ಬೇರೆ ಕಾಂಟ್ಯಾಕ್ಟ್ಗಳು ಕೂಡ ಬರತೊಡಗಿದ್ವು. ನಿಧಾನವಾಗಿ ಅಶೋಕ್ನ ಕೆಲಸ ಈಗ ದೊಡ್ಡದಾಗುತ್ತಾ ಬಂದಿತ್ತು. ಈಗ ಅಶೋಕ್ ತನ್ನ ಮಗಳ ಹೆಸರ ಮೇಲೆ ಒಂದು ಚಿಕ್ಕ ಕಂಪನಿಯೇ ಶುರು ಮಾಡಿಬಿಟ್ಟಿದ್ದ. ಈಗ ಅಶೋಕ್ಗೆ ಅದೃಷ್ಟ ಒಲಿದು ಬಂದಿತ್ತು. ತುಂಬಾ ಕಾಂಟ್ಯಾಕ್ಟ್ಗಳು ಅವನಿಗೆ ಸಿಗ್ತಾ ಇದ್ವು. ಚಿಕ್ಕ ಕೆಲಸ ದೊಡ್ಡ ಕೆಲಸ ಎಂದು ನೋಡದೆ ಯಾವುದೇ ಕೆಲಸವಾಗ್ಲಿ ತುಂಬಾ ಶಿಸ್ತಿನಿಂದ ನೀಟಾಗಿ ಮಾಡಿ ಮುಗಿಸ್ತಾ ಇದ್ದ. ಆ ದಿನದಿಂದ ಅಶೋಕ್ ಮತ್ತೆ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಸಂಧ್ಯಾ ಈಗ 10 ವರ್ಷವಾಗಿತ್ತು. ಅವಳು ತುಂಬಾ ಚೆನ್ನಾಗಿ ಓದ್ಕೊಳ್ತಾ ಇದ್ಲು. ಸ್ಕೂಲ್ನಲ್ಲಿ ಕೂಡ ಯಾವಾಗ್ಲೂ ಫಸ್ಟ್ ಬರ್ತಾ ಇದ್ಲು. ಅಪ್ಪನ ಜೊತೆ ಆಫೀಸ್ಗೆ ಕೂಡ ಹೋಗಿ ಅಪ್ಪ ಮಾಡುತ್ತಿದ್ದ ಕೆಲಸವನ್ನು ಶ್ರದ್ಧೆಯಿಂದ ನೋಡ್ತಾ ಇದ್ಲು. ಅಪ್ಪ, ನಾನು ದೊಡ್ಡವಳಾದ್ಮೇಲೆ ನಿಮ್ಮ ಕೆಲಸದಲ್ಲಿ ನಾನು ಕೂಡ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಮಕ್ಕಳ ಮುದ್ದಾದ ಮಾತುಗಳನ್ನು ಕೇಳಿ ಆ ತಂದೆ ತುಂಬಾ ಸಂತೋಷ ಪಡ್ತಾ ಇದ್ದ. ಅವರ ಅದೃಷ್ಟವೆಂಬಂತೆ ಅವರು ಇನ್ವೆಸ್ಟ್ ಮಾಡಿದ ಕಂಪನಿಗಳಲ್ಲಿ ಒಳ್ಳೆಯ ಲಾಭ ಕೂಡ ಬಂದಿತ್ತು. ಈಗ ಅಶೋಕ್ ಕೋಟೀಶ್ವರನಾಗಿ ಬಿಟ್ಟಿದ್ದ. ಅವನ ಬಳಿ ಎಷ್ಟೋ ಕೋಟಿಗಳಿದ್ರೂ ಅವನಲ್ಲಿ ಮಾತ್ರ ಅಹಂಕಾರ ಬಂದಿರಲಿಲ್ಲ. ಅಶೋಕ್ ಎಲ್ಲರಿಗೂ ತುಂಬಾ ಗೌರವ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದ. ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದ. ಅಶೋಕ್ ಈಗ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದ. ಕೆಲಸಗಾರರ ಜೊತೆ ಕೂಡ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದ. ಎಷ್ಟೋ ಜನ ಬಡವರಿಗೆ ಕೂಡ ಸಹಾಯ ಮಾಡ್ತಿದ್ದ. ಕಷ್ಟದಲ್ಲಿದ್ದು ಫೀಸ್ ಕಟ್ಟಲಾಗದೆ ಒದ್ದಾಡುತ್ತಿರುವ ಮಕ್ಕಳಿಗೂ ಅವನು ಸಹಾಯ ಮಾಡ್ತಾ ಇದ್ದ.
ಸಂಧ್ಯಾಗೆ ಈಗ 16 ವರ್ಷವಾಗಿತ್ತು. ತುಂಬಾ ಬುದ್ಧಿವಂತೆ ಸಂಧ್ಯಾ. ಎಲ್ಲದರಲ್ಲೂ ಮೊದಲು ಬರ್ತಿದ್ಲು. ಅಷ್ಟು ಮಾತ್ರವಲ್ಲ, ತಂದೆಯ ಕೆಲಸವನ್ನು ಕೂಡ ಚೆನ್ನಾಗಿ ಕಲ್ತ್ಕೊಂಡಿದ್ಲು. ಆ ತಂದೆ ಮಗಳಿಬ್ಬರು ತುಂಬಾ ಸಂತೋಷವಾಗಿದ್ರು. ಆದ್ರೆ ಪ್ರತಿ ರಾತ್ರಿ ಅಶೋಕ್ ತನ್ನ ಹಳೆಯ ಮನೆ ಬಳಿ ಹೋಗಿ ತನ್ನ ಹಳೆಯ ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ದ. ಹಸಿವಿನಿಂದ ಕಣ್ಣೀರಿನಿಂದ ತನ್ನ ಮಗಳನ್ನು ತಾನು ಒಬ್ಬನೇ ಬೆಳೆಸಿದ್ದು, ಅವನು ಪಟ್ಟ ಕಷ್ಟಗಳು, ಅವನ ಹೆಂಡತಿಯ ಮೋಸ ಎಲ್ಲವನ್ನೂ ನೆನಪಿಸ್ಕೊಳ್ತಾ ಇದ್ದ. ಹೀಗೆ ದಿನಗಳು ಕಳೀತಾ ಇದ್ವು. ಒಂದು ದಿನ ಟಿವಿಯಲ್ಲಿ ಅಶೋಕ್ನ ಇಂಟರ್ವ್ಯೂ ಬರ್ತಾ ಇತ್ತು. ಅದರಲ್ಲಿ ಅಶೋಕ್ ಹೇಳ್ತಾ ಇದ್ದ, ನಿಮ್ಮನ್ನು ಯಾರಾದ್ರೂ ಬಿಟ್ಟು ಹೋದ್ರೆ ಅದನ್ನು ನಿಮ್ಮ ಸೋಲು ಅಂದ್ಕೋಬೇಡಿ, ಅದೇ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ ಅಂದ್ಕೊಳ್ಳಿ. ಅಶೋಕ್ನ ಕತೆ ಎಷ್ಟೋ ಜನರ ಹೃದಯವನ್ನು ಗೆದ್ದಿತ್ತು. ಟಿವಿಯಲ್ಲಿ ಅಶೋಕ್ ಇಂಟರ್ವ್ಯೂ ನೋಡಿ ಎಲ್ಲರೂ ಸಂತೋಷ ಪಟ್ಟಿದ್ರು. ಆ ದಿನ ಮಧ್ಯಾಹ್ನ ಅವರ ಆಫೀಸ್ಗೆ ಅಶೋಕ್ನನ್ನು ನೋಡಲು ಯಾರೋ ಬಂದಿದ್ದಾರೆ ಅಂತ PA ಹೇಳ್ತಾನೆ. ಯಾರು, ಏನು ಹೆಸರು, ಏನು ಕೆಲಸ ಅಂತ ಅಶೋಕ್ ಹೇಳಿದಾಗ PA ಹೇಳಿದ, ಸರ್, ಯಾರು ವಿಮಲಾ ಅಂತೆ. ಅವರು ನಿಮಗೆ ಚೆನ್ನಾಗಿ ಗೊತ್ತಿದೆಯಂತೆ, ನಿಮ್ಮ ಹಳೆಯ ಪರಿಚಯ ಎಂದು ಹೇಳಿದ್ರು ಅಂತ ಹೇಳ್ದ. ವಿಮಲಾ ಹೆಸರು ಕೇಳಿ ಅಶೋಕ್ ಶಾಕ್ ಆಗಿ ಹಾಗೆ ಕುಳಿತುಕೊಂಡಿದ್ದ. ಆ ಹೆಸರನ್ನು ಕೇಳಿ ಎಷ್ಟೋ ವರ್ಷಗಳು ಕಳೆದು ಹೋಗಿದ್ವು. ಆಕೆಯನ್ನು ಒಳಗೆ ಕಳಿಸಿ ಅಂತ ಹೇಳ್ತಾನೆ. ವಿಮಲಾ ಈಗ ಬಾಗಿಲು ಓಪನ್ ಮಾಡಿಕೊಂಡು ಅಶೋಕ್ನ ಕ್ಯಾಬಿನ್ ಒಳಗೆ ಬರ್ತಾಳೆ. ವಿಮಲಾ ಅದೇ ಮುಖ, ಆದರೆ ಆ ಮುಖದಲ್ಲಿ ಈಗ ಯಾವುದೇ ರೀತಿಯ ಕಾಂತಿ ಚೈತನ್ಯ ಕಾಣಿಸ್ಲಿಲ್ಲ. ವಿಮಲಾ ಸೈಲೆಂಟ್ ಆಗಿ ಬಂದು ಚೇರ್ ಮೇಲೆ ಕುಳಿತುಕೊಳ್ತಾಳೆ. ಅವಳು ತನ್ನ ಗಂಡನನ್ನು ನೋಡಿ, ಅಶೋಕ್, ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ, ಈಗ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಅಶೋಕ್ ಈಗ ಅವಳ ಮುಖವನ್ನು ಸಹ ನೋಡೋದಿಲ್ಲ. ಸಮಯ ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ. ಕೆಲವು ಸಾರಿ ಅವಶ್ಯಕತೆಗಳು ಕೂಡ ನಮ್ಮನ್ನು ತುಂಬಾ ಬೇಗ ಬದಲಾಯಿಸ್ಬಿಡುತ್ತೆ ಅಂತ ಹೇಳ್ತಾನೆ. ಅಶೋಕ್, ಐ ಆಮ್ ಸಾರಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ಈಗ ಎಲ್ಲವನ್ನು ಕಳ್ಕೊಬಿಟ್ಟಿದ್ದೀನಿ. ರಮೇಶ್ ಕೂಡ ನನ್ನನ್ನು ಬಿಟ್ಟುಬಿಟ್ಟಿದ್ದಾನೆ. ಅವನ ವ್ಯಾಪಾರ ಪೂರ್ತಿ ಹಾಳಾಗಿ ಹೋಗಿದೆ. ನಾನು ಈಗ ಮತ್ತೆ ಬೀದಿ ಪಾಲಾಗ್ಬಿಟ್ಟಿದ್ದೀನಿ. ನನಗೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ನಾನು ಈಗ ಒಂಟಿಯಾಗಿದ್ದೀನಿ. ನಿನ್ನೆ ಟಿವಿಯಲ್ಲಿ ನಿನ್ನ ಇಂಟರ್ವ್ಯೂ ನೋಡಿದೆ, ಆದ್ದರಿಂದಲೇ ನಿನ್ನನ್ನು ನೋಡಬೇಕು, ನಿನ್ನ ಬಳಿ ಕ್ಷಮಾಪಣೆ ಕೇಳಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅಶೋಕ್ ಸೈಲೆಂಟ್ ಆಗಿ ಅವಳ ಮಾತುಗಳನ್ನು ಕೇಳಿಸ್ಕೊಳ್ತಿದ್ದ. ಆದ್ರೆ ಅವನು ಏನು ಮಾತಾಡಲಿಲ್ಲ. ಅವಳ ಮೇಲೆ ಅವನಿಗೆ ಯಾವುದೇ ರೀತಿಯ ಕೋಪ, ದ್ವೇಷ, ಪ್ರೀತಿ, ಕರುಣೆ ಏನೂ ಇರಲಿಲ್ಲ. ಈಗ ಅಶೋಕ್ ತುಂಬಾ ಶಾಂತವಾಗಿ ಹೇಳ್ತಾನೆ, ಅವರವರು ಮಾಡಿದ್ದು ಅವರವರೇ ಅನುಭವಿಸ್ಬೇಕು. ನಾನು ಮಾಡಿದ್ದು ನಾನು ಅನುಭವಿಸ್ತಾ ಇದ್ದೀನಿ, ನೀನು ಮಾಡಿದ್ದು ನೀನು ಅನುಭವಿಸ್ತಾ ಇದೀಯಾ. ವಿಮಲಾ ಈಗ ಅಳ್ತಾ ಕೂತಿದ್ಲು. ನೀನು ನನ್ನನ್ನು ಕ್ಷಮಿಸೋದಿಲ್ವಾ ಅಶೋಕ್? ನಾನು ಒಂದು ಸಾರಿ ಸಂಧ್ಯಾಳನ್ನ ನೋಡ್ಬೇಕು ಅಂತ ಕೇಳ್ತಾನೆ. ಅಶೋಕ್ ಈಗ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ಸ್ವಲ್ಪ ಸಮಯದ ನಂತರ ಅವನು ಹೇಳ್ತಾನೆ, ನನ್ನ ಮಗಳಿಗೆ ನೀನು ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಮಗುವಿಗೆ ಹಳೆಯದೆಲ್ಲವನ್ನು ನೆನಪಿಸೋದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ನಾವಿಬ್ರು ಈಗ ನೆಮ್ಮದಿಯಾಗಿದ್ದೀವಿ. ನಮ್ಮ ನೆಮ್ಮದಿ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟವಿಲ್ಲ. ನೀನು ಇನ್ನು ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾನೆ. ವಿಮಲಾ ತಲೆ ಬಗ್ಗಿಸಿಕೊಂಡು ಕುಳಿತುಕೊಂಡೇ ಇದ್ಲು. ಸ್ವಲ್ಪ ಸಮಯದ ನಂತರ ಅವಳು ಹೇಳ್ತಾಳೆ, ನೀನು ಮಾಡ್ತಾ ಇರೋದು ಸರಿಯಾಗಿದೆ. ಹಾಲು ಕುಡಿಯುತ್ತಿದ್ದ ಮಗುವನ್ನು ಬಿಟ್ಟು ಹೋದವಳು ನಾನು. ಈಗ ಆ ಮಗುವನ್ನು ನೋಡಲು ನನಗೆ ಯೋಗ್ಯತೆ ಇಲ್ಲ. ಅಶೋಕ್, ನಾನು ನಿನ್ನನ್ನು ಒಮ್ಮೆ ನೋಡಬೇಕು, ನೀನು ಹೇಗಿದೆಯೋ ತಿಳ್ಕೋಬೇಕು ಅಂದುಕೊಂಡೆ ಅಷ್ಟೇ. ನಿನಗೆ ತೊಂದರೆ ಕೊಡಲು ನಾನು ಬರಲಿಲ್ಲ. ನೀನು ಒಪ್ಪಿಕೊಂಡರೆ ನಿನ್ನ ಜೊತೆ ಸೇರಿ. ಅಷ್ಟರಲ್ಲೇ ಅಶೋಕ್ ಹೇಳ್ತಾನೆ, ನಾನು ತುಂಬ ಚೆನ್ನಾಗಿದ್ದೀನಿ, ನನಗೆ ಜೀವನದಲ್ಲಿ ಯಾರ ಅವಶ್ಯಕತೆ ಇಲ್ಲ ಅಂತ. ವಿಮಲಾ ಏನು ಮಾತನಾಡದೆ ಅಲ್ಲಿಂದ ಸೈಲೆಂಟ್ ಆಗಿ ಎದ್ದು ಹೊರಟೋಗ್ತಾಳೆ. ಅಶೋಕ್ ಅವಳು ಹೋಗ್ತಾ ಇರೋದನ್ನೇ ನೋಡ್ತಾ ಇದ್ದ. ಒಂದು ಕಾಲದಲ್ಲಿ ನಾನು ಬಡವ ಅಂತ ನನ್ನನ್ನು ಸಣ್ಣ ಮಗುವನ್ನು ಬಿಟ್ಟು ಹೋದ ಈ ಹೆಂಗಸು ಈಗ ನಾನು ಕೋಟೀಶ್ವರನಾಗಿದ್ದೇನೆ ಎಂದು ಟಿವಿಯಲ್ಲಿ ನೋಡಿ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾಳೆ. ನಾನು ಕಷ್ಟದಲ್ಲಿದ್ದಾಗ ನನ್ನನ್ನು ಬಿಟ್ಬಿಟ್ಲು. ಈಗ ಅವನು ಕಷ್ಟದಲ್ಲಿದ್ರೆ ಅವನನ್ನು ಬಿಟ್ಟುಬಿಟ್ಟಿದ್ದಾಳೆ. ಇವಳು ಎಂದಿಗೂ ಬದಲಾಗೋದಿಲ್ಲ ಅಂದ್ಕೊಳ್ತಾನೆ. ಆ ದಿನ ಸಾಯಂಕಾಲ ಸಂಧ್ಯಾ ಸ್ಕೂಲಿಂದ ಮನೆಗೆ ಬಂದು ಹೇಳ್ತಾಳೆ, ಅಪ್ಪ, ನಿನ್ನೆ ಟಿವಿಯಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿ ಎಲ್ಲರೂ ನಿಮ್ಮನ್ನು ತುಂಬಾ ಹೊಗಳ್ತಾ ಇದ್ರು. ಅದನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು ಅಂತ ಮಗಳು ಹೇಳಿದಾಗ ಅಶೋಕ್ ಹೇಳ್ತಾನೆ, ಮಗಳೇ, ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ. ಹೆಸರು, ಪ್ರತಿಷ್ಠೆ, ದುಡ್ಡು ಎಷ್ಟೋ ಮುಖ್ಯ. ಅದಕ್ಕಾಗಿ ನಾವು ಯಾವತ್ತೂ ತಪ್ಪಾದ ದಾರಿಯಲ್ಲಿ ಹೋಗಬಾರ್ದು. ಕಷ್ಟಪಟ್ಟು ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಹೆಸರು ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ರಾತ್ರಿ ಅಶೋಕ್ ಯೋಚಿಸ್ತಾ ಇದ್ದ, ವಿಮಲಾ ನನ್ನ ಜೀವನದಿಂದ ಹೋದಾಗಲೇ ನನ್ನ ಜೀವನ ಮುಗಿದು ಹೋಯಿತು ಅಂದುಕೊಂಡೆ. ಆದರೆ ಸಂಧ್ಯಾಗಾಗಿ ನಾನು ಜೀವಿಸಬೇಕಾಯಿತು. ಬದುಕಿ ಇದೆಲ್ಲವನ್ನು ಸಾಧಿಸಿದ್ದೀನಿ ಅಂತ ಮನಸ್ಸಿನಲ್ಲೇ ಸಂತೋಷಪಟ್ಟ. ಈಗ ಅಶೋಕ್ ತನ್ನ ಮಗಳನ್ನು ಕೂರಿಸಿಕೊಂಡು ಮಗಳಿಗೆ ಬುದ್ಧಿ ಹೇಳ್ತಾ ಇದ್ದ. ಮಗಳೇ, ಜೀವನದಲ್ಲಿ ಯಾವತ್ತೂ ಯಾರನ್ನು ಕೀಳಾಗಿ ನೋಡಬೇಡ.
ನಾವು ಕೂಡ ಒಂದು ಕಾಲದಲ್ಲಿ ಕೆಲ ಮಟ್ಟದಿಂದ ಇಲ್ಲಿಗೆ ಬಂದವರು. ಯಾವತ್ತೂ ಯಾರಿಗೂ ನೋವು ಕೊಡಬೇಡ, ಯಾರಿಗೂ ಮೋಸ ಮಾಡಬೇಡ. ಮಗಳಿಗೆ ತನ್ನ ಎಲ್ಲಾ ಕೆಲಸವನ್ನು ಕೂಡ ಹೇಳ್ಕೊಡ್ತಾ ಇದ್ದ. ಸಂಧ್ಯಾ ಕೂಡ ತುಂಬಾ ಹುಷಾರಾಗಿ ಎಲ್ಲವನ್ನು ಕಲ್ತ್ಕೊಳ್ತಾ ಇದ್ಲು. ಒಂದು ದಿನ ಸಂಧ್ಯಾ ಹೇಳ್ತಾಳೆ, ಅಪ್ಪ, ನಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ ಅಲ್ಲ, ನಾವು ಯಾಕೆ ಬಡ ಮಕ್ಕಳಿಗೆ ಒಂದು ಸ್ಕೂಲ್ ಓಪನ್ ಮಾಡಬಾರ್ದು ಅಂತ. ಮಗಳ ಮಾತುಗಳನ್ನು ಕೇಳಿ ಅಶೋಕ್ ತುಂಬಾ ಸಂತೋಷಪಟ್ಟ. ಮಗಳೇ, ನನ್ನ ಮನಸ್ಸಿನಲ್ಲಿ ಕೂಡ ಇದೇ ಆಸೆ ಇದೆ ಅಂತ ಹೇಳ್ತಾನೆ. ಅವರು ಈಗ ಬಡ ಮಕ್ಕಳಿಗೆ ಒಂದು ಶಾಲೆಯನ್ನು ಕೂಡ ಶುರು ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ತಮ್ಮ ಬಳಿ ಕೆಲಸ ಮಾಡ್ತಿರೋರಿಗೆ ಕ್ವಾರ್ಟರ್ಸ್ ಕೂಡ ಕಟ್ಟಿಸಿಕೊಡ್ತಾರೆ. ಮಹಿಳೆಯರ ಅಭಿವೃದ್ಧಿಗಾಗಿ ಅವರು ತುಂಬಾ ಸಹಾಯ ಮಾಡ್ತಾ ಇದ್ರು. ಸಂಧ್ಯಾ ಈಗ ತನ್ನ ಅಪ್ಪನಿಗಾಗಿ ಉತ್ತಮವಾದ ಸಂಗಾತಿಯನ್ನು ಕೂಡ ಹುಡುಕೋಕೆ ಶುರು ಮಾಡ್ತಾಳೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.